ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ದ್ವಿತೀಯದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಮಾಂದಿ ಉದಯಾಗಿದೆ ದಿವಸ, ಕನ್ಯಾ ರಾಶಿಯಲ್ಲಿ ಚಂದ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಧನುಸ್ಸು ರಾಶಿಯಲ್ಲಿ ಕುಜ, ಅಲ್ಲಿ ಬುಧ ಹಾಗೂ ಶುಕ್ರರಿದ್ದಾರೆ. ಇನ್ನು ರವಿ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಶನೈಶ್ಚರ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಶತ್ರುಗಳ ಬಾಧೆ ಇರ್ತದೆ, ಸಾಲ ಬಾಧೆಗೆ ಸಿಕ್ಕಾಕೊಳ್ತೀರ. ಸ್ತ್ರೀಯರು ಗೃಹ ನಿರ್ಮಾಣವೋ ಅಥವಾ ಇನ್ನೇನು ಕೃಷಿ ಚಟುವಟಿಕೆಯೋ ಈ ರೀತಿಯಲ್ಲಿ ಅವುಗಳ ನಿಮಿತ್ತ ಸಾಲಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರಾಗಿರಿ. ಏನಾದರೂ ಹೊರತಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ, ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರತಕ್ಕಂಥವ್ರಿಗೆ ಚೆನ್ನಾಗಿದೆ, ಆತಂಕ ಬೇಡ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ತೊಂದರೆ, ಕುಟುಂಬ ಘರ್ಷಣೆ ಇದನ್ನು ಸೂಚಿಸ್ತಾ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರೆಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಚಂದ್ರ ಹಾಗೂ ಕೇತುಗಳಿರ್ತಕ್ಕಂಥದ್ದು. ಇದು ಏನಪ್ಪ ಹೇಳುತ್ತೆ ಅಂತಂದರೆ, ಬೌದ್ಧಿಕ ಗೊಂದಲತೆ, ಅಂದರೆ ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕಾಗಲ್ಲ, ತುಂಬ ಕನ್ಫ್ಯೂಸ್ ಆಗ್ತೀರಾ, ಇಂಥದ್ದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಮನಸ್ತಾಪಗಳು ಬರುತ್ತೆ, ಮನಸ್ಸು ನಿರಾಳತೆಯಿಂದ ಇರಲ್ಲ, ಅದನ್ನೆಲ್ಲ ಹೇಳ್ತಾ ಇದೆ. ಆದರೆ ಕೆಲಸದಲ್ಲಿ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಈ ದಿವಸ ನೀವು ಪರಿಹಾರಕ್ಕೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಈ ಖರ್ಚಿನ ಬಗ್ಗೆ, ಹಣಕಾಸಿನ ಬಗ್ಗೆ ಗಮನ ಇಟ್ಕೊಳ್ಬೇಕು. ಸ್ನೇಹಿತರಿಂದ ಈ ದಿವಸ ಹಾದಿ ತಪ್ಪೋ ಸಾಧ್ಯತೆ ಇರುತ್ತದೆ. ಕೇಳಿಬಿಡ್ತೀರಾ ಮಾತು, ಆ ಮಾತೇ ನಿಮಗೆ ಏನು ಗುರಿಯನ್ನು ತಪ್ಪಿಸುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಇನ್ನು ಬಂಧುಗಳ ವಿಚಾರದಲ್ಲಿ, ತಾಯಿಯ ಬಂಧುಗಳ ವಿಚಾರದಲ್ಲಿ ಈ ದಿವಸ ಬಹಳ ಎಚ್ಚರಿಕೆಯಿಂದ ಇರಬೇಕು, ಅದು ಕೂಡ ನಿಮಗೆ ಮೂಲವಾಗುತ್ತೆ. ಈ ದಿವಸ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ರಸಬಾಳೆ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ಸ್ವಲ್ಪ ಧೈರ್ಯವೂ ಇದೆ, ಸಾಹಸದಿಂದ ಕೆಲಸಗಳನ್ನು ಸಾಧಿಸ್ತೀರ. ಕೆಲಸದಲ್ಲೂ ಅನುಕೂಲಕರವಾಗಿರ್ತಕ್ಕಂಥ ಲಕ್ಷಣ ಇದೆ. ಹೆಚ್ಚಿನ ತೊಡಕುಗಳೇನು ಕಾಣ್ತಾ ಇಲ್ಲ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ. ಅದು ಪ್ರತಿ ದಿವಸ ಇನ್ನೂ ರವಿ ಇರುವವರೆಗೆ ಸ್ವಲ್ಪ ಸಾಮಾನ್ಯವಾಗಿ ಕಿರಿಕಿರಿಗಳು ಏನಲ್ಲ ಒಂದಲ್ಲ ಒಂದು ಆ ರೀತಿಯಲ್ಲಿ ಅದು ಪೂರ್ಣಿಸ್ಕೊಂಡು ಬರುತ್ತೆ. ಈ ಕಾರಣದಿಂದಾಗಿ ಅರ್ಧನಾರೀಶ್ವರ ಪ್ರಾರ್ಥನೆ, ಶಿವಶಕ್ತಿ ಸಾಂಬ ಸದಾಶಿವರ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಅದರಲ್ಲೂ ನೀರಿನ ವ್ಯತ್ಯಾಸ ಆಗುತ್ತೆ. ಈ ಕಲುಷಿತ ನೀರಿನ ಸೇವನೆ ಅದು ತೊಂದರೆ ಮಾಡುತ್ತೆ. ಕೆಲಸದಲ್ಲಿ ಕಿರಿಕಿರಿ ಇದೆ ದಿವಸ, ವೃತ್ತಿಯಲ್ಲೂ ಸಮಾಧಾನವಾಗಿರೋದಿಲ್ಲ. ಯಾವ ಕೆಲಸ ಮಾಡಿದ್ರೂ ಅದು ಅಪೂರ್ಣತೆ ಆಗುತ್ತೆ, ಕೆಲಸ ಕಂಪ್ಲೀಟ್ ಆಗಲ್ಲ, ನೀವು ಕೆಲಸದಿಂದ ಹೊರಗೆ ಬರೋಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ ಈ ದಿವಸ. ಮತ್ತು ಈ ದಿವಸ ಭಯವೂ ಇದೆ, ನಿಮ್ಮ ಕೆಲಸದ ಬಗ್ಗೆ ಇತರೆಯವರಿಂದ ಏನಾಗುತ್ತೋ ಏನಂತಾರೋ ಅಂತಕ್ಕಂಥ ಒಂದು ಭಯ, ಆತಂಕವಾಗುತ್ತೆ. ಈ ರೀತಿಯ ಒಂದು ತೊಡಕಿದೆ ಈ ದಿವಸ. ತಪ್ಪದೇ ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಆಮೇಲೆ ಕೆಲಸಕ್ಕೆ ಹೋಗಿ ಅಥವಾ ಕೇಳಿಸ್ಕೊಂಡು ಕೆಲಸಕ್ಕೆ ಹೋಗಿ, ತುಂಬ ಅನುಕೂಲ ಆಗುತ್ತೆ. ನೀವು ಗಮನಿಸಿ ಈ ದಿವಸ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರು ಮುಖ್ಯವಾಗಿ ತಲೆ ಶಿರೋಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ದಿವಸ ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ. ಮಕ್ಕಳಿಂದ ಸ್ವಲ್ಪ ಅಸಮಾಧಾನ ಇರುತ್ತೆ, ಕಿರಿಕಿರಿ ಇರ್ತದೆ. ವಿದ್ಯಾರ್ಥಿಗಳು ಈ ದಿವಸ ತೊಂದರೆಗೆ ಸಿಕ್ಕಾಕೊಳ್ತೀರ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ, ಧರ್ಮಶ್ರದ್ಧೆ ಹಾಳಾಗುತ್ತೆ, ಏಕಾಗ್ರತೆ ಭಂಗವಾಗುತ್ತೆ. ಹೀಗೆ ಹಲವು ತೊಡಕುಗಳನ್ನು ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ವಿಷ್ಣು ಸನ್ನಿಧಾನದಲ್ಲಿ ಪಾಯಸ ನೈವೇದ್ಯ ಮಾಡಿಸಿ, ಹೆಸರುಬೇಳೆ ಪಾಯಸ ತುಂಬ ಸಹಾಯ ಆಗುತ್ತೆ, ಅದನ್ನು ಪ್ರಸಾದ ತಗೊಳ್ಳಿ. ಸರಿ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.